ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಎಂಬ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಪ್ರಕಟಣೆ 22ನೇ ಅಧ್ಯಾಯ 16ನೇ ವಚನ. ಪ್ರಕಟಣೆ 22:16. ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳಿಸಿಕೊಟ್ಟೆನು. ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ದೇವರು ತನ್ನ ಆತ್ಮನ ಮೂಲಕ ಈ ವಾಕ್ಯಗಳನ್ನು ನಮ್ಮ ಗ್ರಹಿಕೆಗೆ ತರಲಿ, ಇವುಗಳ ವಿವರಣೆಯನ್ನು ಹೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೇಸು ಕ್ರಿಸ್ತನು ಪ್ರಕಟಣೆ ಪುಸ್ತಕದ ಕೊನೆ ಭಾಗಕ್ಕೆ ಬರುವಾಗ ಆತ ನೇರವಾಗಿ ತನ್ನ ಕುರಿತಾಗಿ ಆತನು ಹೇಳಿಕೊಳ್ಳುವಂತೆ ಯೇಸು ಎಂಬ ನಾನು ತಾನೇ ಈಗ ನೇರವಾಗಿ ಇಲ್ಲಿ ತಿಳಿಸ್ತಿದ್ದಾನೆ. ಈತನ ಪ್ರಕಟಣೆ ಪುಸ್ತಕದಲ್ಲಿ ನಮಗೆ ತಿಳಿಯಪಡಿಸಿದ ಎಲ್ಲಾ ಕಾರ್ಯಗಳು ಯಾತಕ್ಕಾಗಿ ಎಂಬುದಾಗಿ ಆತನೇ ಅದಕ್ಕೆ ವಿವರಣೆಯನ್ನು ಆತನು ಕೊಡುತ್ತಾ ಆತನು ಹೇಳ್ತಾನೆ, ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ. ಕಾರಣ 1ನೇ ಅಧ್ಯಾಯದಲ್ಲಿ ಆತನು 7 ಸಭೆಗಳ ಕುರಿತಾಗಿ ಆತನು ಉಲ್ಲೇಖಿಸ್ತಾನೆ. ನಂತರದಲ್ಲಿ 2 ಮತ್ತು 3ನೇ ಅಧ್ಯಾಯದಲ್ಲಿ 7 ಸಭೆಗಳಿಗೆ ಪ್ರತ್ಯೇಕ ಪತ್ರಗಳನ್ನ ಬರೆಯುವಾಗ 7 ಸಭೆಗಳ ಬೇರೆ ಬೇರೆ ಸ್ಥಿತಿಗತಿಗಳನ್ನ, 7 ಸಭೆಗಳ ಬೇರೆ ಬೇರೆ ಸ್ವರೂಪ ಸ್ವಭಾವಗಳನ್ನ ನಾವು ಗಮನಿಸ್ಲಿಕ್ಕಾಗ್ತದೆ. ಹಾಗಾದ್ರೆ ಈ ವಿಧದಲ್ಲಿ ಕ್ರಿಸ್ತನ ಸಭೆಯ ಒಳಗೆ ವಿಧ ವ್ಯತ್ಯಾಸಗಳಲ್ಲಿ ನಾವು ಜನರನ್ನ ಕಾಣಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಗ್ರಹಿಸಬೇಕಾಗ್ತದೆ. ಹಾಗಾದ್ರೆ ಈ ರೀತಿಯಾಗಿ ವಿಂಗಡಣೆ ಆಗುವಂತ ಈ ಗುಂಪುಗಳಿಗೆ ಪ್ರಯೋಜನಾರ್ಥವಾಗಿ ಎಲ್ಲವೂ ಕ್ರಿಸ್ತನಿಗೆ ಸೇರಿದ ಸಭೆಯೇ, ಆದ್ರೆ ಅದರೊಳಗೆ 7 ವಿಂಗಡಣೆಯನ್ನು ಆತನು ತೋರಿಸ್ತಾನೆ. ಇವರುಗಳ ಪ್ರಯೋಜನಾರ್ಥವಾಗಿ ಆತನು ಈ ಸಂಗತಿಗಳ ವಿಷಯದಲ್ಲಿ ಆತನು ನಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ಆತನು ತನ್ನ ದೂತನನ್ನ ಕಳಿಸಿದ್ದಾನೆ. ಹಾಗಾಗಿ ಆತನು ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯದ ಆರಂಭದಲ್ಲಿ ಆತನು ಹೇಳ್ತಾನೆ, 1ನೇ ವಚನದಲ್ಲಿ, ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಹಾಗಾದ್ರೆ ಯೋಹಾನನಿಗೆ ಆತನು ತನ್ನ ದೂತನನ್ನ ಕಳುಹಿಸಿ ಸಭೆ ಇದನ್ನ ಕಂಡುಕೊಳ್ಳುವಂತೆ, ಸಭೆ ಇದರಿಂದ ಲಾಭ ಪಡೆಯುವಂತೆ ಆತನು ಈ ಕಾರ್ಯಗಳನ್ನ ಮಾಡಿದ್ದಾನೆ. ಇದನ್ನು ಯೇಸು ಕ್ರಿಸ್ತ ನಾನು ಕಳಿಸಿಕೊಟ್ಟೆನು ಎಂಬುದಾಗಿ ಆತನು ಹೇಳ್ತಿದ್ದ. ಕರ್ತನು ನಮ್ಮ ಪ್ರಯೋಜನಾರ್ಥಕ್ಕಾಗಿ ಇದನ್ನ ಮಾಡಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಕಾರಣ ನಾವು ತಪ್ಪಿ ಹೋಗಬಾರದು. ಆತ ನಮಗಾಗಿ ನೇಮಿಸಿರುವಂತ ಸಂಗತಿಗಳಲ್ಲಿ, ಆತ ನಮಗೋಸ್ಕರ ನೇಮಿಸಿರುವ ಚಿತ್ತದಲ್ಲಿ ನಾವು ಬಿದ್ದು ಹೋಗಬಾರದು, ತಪ್ಪಿ ಹೋಗಬಾರದು ಎಂಬುದು ಆತನ ಕಾಳಜಿ. ಹಾಗಾಗಿ ಆತ ನಮ್ಮ ವಿಷಯದಲ್ಲಿ ಎಷ್ಟೋ ಮುತುವರ್ಜಿ ವಹಿಸಿ ಆತನು ಮಾಡಿದ ಕಾರ್ಯಕ್ಕಾಗಿ ನಾವು ಎಷ್ಟೋ ಮಾನ್ಯತೆಯನ್ನು ಕೊಡಬೇಕಾಗ್ತದೆ. ಅದನ್ನ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ. ನಂತರದಲ್ಲಿ ಆತನು ತನ್ನ ಭೂಲೋಕದ ಗುರುತನ ಆತನು ಕೊಡ್ತಾನೆ. ಈ ದೇವಾದಿ ದೇವನು ಭೂಮಿಗೆ ಬರುವಾಗ ಆತನು ಒಂದು ಜನಾಂಗವನ್ನ, ಕುಲವನ್ನ, ಮನೆತನವನ್ನ ಆತನು ಆರಿಸಿಕೊಂಡಿದ್ದ. ಹಾಗಾಗಿ ಆ ಗುರುತನ ಆತನು ಇಲ್ಲಿ ಹೇಳ್ತಿದ್ದಾರೆ, ನಾನು ದಾವೀದ ವಂಶ ಎಂಬ ಬುಡದಿಂದ ಹುಟ್ಟಿದ ಚಿಗುರು. ಪುನರುತ್ಥಾನ ಹೊಂದಿದ ಯೇಸುವಿನ ಗುರುತನ್ನ ಬರೆಯುವಾಗ ರೋಮಾಪತ್ರಿಕೆ 1ನೇ ಅಧ್ಯಾಯದ 3-4 ವಚನಗಳ ಭಾಗಕ್ಕೆ ನಾವು ಬರುವಾಗ ಅಲ್ಲಿ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವಾಗ ಹಾಗೇ ಬರ್ತದೆ. 3-4 ವಚನ. ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಮುಂದುವರೆದು ಹೇಳ್ತದೆ 3ನೇ ವಚನದಲ್ಲಿ, ಆತನು ವಂಶಕ್ರಮದಿಂದ ದಾವಿದನ ಸಂತತಿಯಲ್ಲಿ ಹುಟ್ಟಿದವನು, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನಾಗಿದ್ದಾನೆ. ಹಾಗೆ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಸೂಚಿಸುವಾಗ ಅಲ್ಲಿಯೂ ಆತನ ಕುರಿತು ಹೇಳುವಾಗ ಅವನು ವಂಶಕ್ರಮದಿಂದ ದಾವಿದನ ಸಂತಾನದಲ್ಲಿ ಹುಟ್ಟಿದವನು. ಹಾಗೆ ಯೇಸು ಕ್ರಿಸ್ತನ ಪ್ರಕಟಣೆ ಪುಸ್ತಕದಲ್ಲಿ ಆತನು ತಾನು ಹೇಳಬೇಕಾದ ಮಾತುಗಳಿಗೆ ಒಂದು ಅಂತ್ಯೋಕ್ತಿಯನ್ನ ಮಾತನಾಡ್ತಾ ಬರುವಾಗ ಅಲ್ಲಿಯೂ ಆತನು ಇದೇ ಗುರುತನ ಕೊಟ್ಟು ಆತನು ಮಾತನಾಡ್ತಾರೆ, ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು. ನಂತರದಲ್ಲಿ ಆತನು ಸಭೆಗೆ ಹೇಳುವಂತೆ ಆತನು 7 ಸಭೆಗಳಲ್ಲಿ ಒಂದು ಸಭೆಗೆ ಆತನು ನಿರ್ದಿಷ್ಟವಾಗಿ ಹೇಳ್ತಾನೆ, ಉದಯ ಸೂಚಕ ನಕ್ಷತ್ರವನ್ನ ಕೊಡ್ತೇನೆ. ಪ್ರಕಟಣೆ ಪುಸ್ತಕದ 2ನೇ ಅಧ್ಯಾಯದ 28ನೇ ವಚನ, ತೋತರ ಸಭೆಯಲ್ಲಿ ಉಳಿದ ಭಕ್ತರಿಗೆ, ನೀತಿಯನ್ನು ಕಾದುಕೊಂಡ ಭಕ್ತರಿಗೆ, ದೇವರ ವಾಕ್ಯವನ್ನು ಕಾದುಕೊಂಡ ಭಕ್ತರಿಗೆ ಆತನು ಉಡುಗೊರೆಯಾಗಿ ಕೊಡುವಂಥದ್ದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆ. ಹಾಗಾದ್ರೆ ಉದಯ ಸೂಚಕ ನಕ್ಷತ್ರ ಯಾರು? ಯೇಸು ಕ್ರಿಸ್ತನು ಹೇಳ್ತಾನೆ, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ಯೇಸು ಕ್ರಿಸ್ತನು ತನ್ನನ್ನೇ ಆತನು ಸಭೆಗೆ ಆತನು ಕೊಡ್ಲಿಕ್ಕಿದ್ದ. ಕರ್ತನ ಪ್ರೀತಿಯುಳ್ಳ ದೇವಜನರೇ, ಹಾಗಾದ್ರೆ ಪ್ರಕಟಣೆ ಪುಸ್ತಕವನ್ನು ಓದುವುದು ಅವಶ್ಯ. ಇಲ್ಲಿ ಯೇಸು ಕ್ರಿಸ್ತನನ್ನ ಕಂಡುಕೊಳ್ಳುವುದು ಅವಶ್ಯ. ನಮಗೆ ಆತನು ನೇಮಿಸಿರುವಂತ ನಿತ್ಯತ್ವದ ನಿರೀಕ್ಷೆಯನ್ನ ಗ್ರಹಿಸಿ ನಂಬುವುದು ಅವಶ್ಯ. ನಮಗಾಗಿ ಆತನು ಹೇಳುವಂತ ಎಲ್ಲ ತಿದ್ದುಪಾಟುಗಳನ್ನ ಗಮನಿಸಿ ನಮ್ಮನ್ನ ತಿದ್ದಿಕೊಂಡು ಮಾನಸಾಂತರ ಪಟ್ಟು ಆತನ ಬರೋಣಕ್ಕಾಗಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದು ಅವಶ್ಯ.
ನಾವು ಆತನ ಬರೋಣಕ್ಕಾಗಿ ಕಾದಿಯುವಂಥದ್ದು ಅವಶ್ಯ. ಈ ಮಾತುಗಳಿಂದ ನಾವು ಉತ್ತೇಜಿತರಾಗಿ ಅದನ್ನೇ ಪ್ರಾರ್ಥಿಸುತ್ತಾ ಧ್ಯಾನಿಸುತ್ತಾ ಇದನ್ನ ಇತರರೊಂದಿಗೆ ಮಾತನಾಡಿ ಇತರರಿಗೆ ಅದನ್ನ ಹೇಳಿ ಅವರನ್ನ ಕರ್ತನ ಬರೋಣಕ್ಕಾಗಿ ಸಿದ್ಧಪಡಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಕಾರ್ಯದಲ್ಲಿ ದೇವರಾತ ನಮ್ಮೊಬ್ಬೊಬ್ಬರನ್ನ ಸರಿಯಾಗಿ ಮುನ್ನಡೆಸಲಿ. ನಮ್ಮನ್ನು ಒಪ್ಪಿಸಿಕೊಂಡು ಪ್ರಾರ್ಥಿಸೋಣ. ಕರ್ತನಾದ ಯೇಸುವೇ, ಯೇಸು ಎಂಬ ನಾನು ಎಂಬುದಾಗಿ ಹೇಳಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಾನು ಎಂಬ ಆತನೇ, ಇರುವಾತನಾದ ದೇವರೇ, ನಿನ್ನ ಸಭೆಯ ಪ್ರಯೋಜನಾರ್ಥಕವಾಗಿ ನೀನು ಕರ್ತನೆ ನಿನ್ನ ಸಾಕ್ಷಿಯನ್ನು ತಿಳಿಪಡಿಸಿದಕ್ಕಾಗಿ ನಿನ್ನ ದೂತನನ್ನು ಕಳಿಸಿಕೊಟ್ಟದಂತ ಹೇಳಿದಕ್ಕಾಗಿ ಸ್ತೋತ್ರ. ಹೇಳಿದ ಈ ರೀತಿಯಾಗಿ ಪ್ರಕಟಿಸಿದ ಕರ್ತನೆ, ನೀನು ದಾವೀದನ ವಂಶದ ಬುಡದಿಂದ ಹುಟ್ಟಿದ ಚಿಗುರಾಗಿರುವುದಕ್ಕಾಗಿ ಸ್ತೋತ್ರ. ಅವನ ಸಂತತಿಯವನಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನೀನು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ನಾವು ನಂಬುತ್ತೇವೆ ಸ್ವಾಮಿ. ಕರ್ತನೆ, ಈ ವಾಕ್ಯಗಳನ್ನ ಪ್ರಕಟಣೆ ಪುಸ್ತಕವನ್ನು ಓದಿ ಕ್ರಿಸ್ತನೇ ಯೇಸು ಕ್ರಿಸ್ತನನ್ನು ತಿಳುಕೊಳ್ಳುವುದಕ್ಕೂ ತಂದೆಯ ದೇವರನ್ನು ತಿಳುಕೊಳ್ಳುವುದಕ್ಕೂ ದೇವರಾತ್ಮನಿಂದ ನಡೆಸಲ್ಪಡುವುದಕ್ಕೂ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕರ್ತನೆ ಚಾಚು ತಪ್ಪದೆ ಕೇಳಿ ಅದಕ್ಕೆ ನಾವು ಮಾನ್ಯತೆ ಕೊಡುವುದಕ್ಕೂ ನೀನು ನಮಗೆ ಕೊಡುವಂತ ತಿದ್ದುಪಾಠುಗಳನ್ನ ಸನ್ಮಾನಿಸಿ ನಾವು ಮಾನಸಾಂತರ ಪಡುವುದಕ್ಕೂ ನಿನ್ನ ಬರೋಣಕ್ಕೆ ನಾವು ಸಿದ್ಧರಾಗಿ ಯಾವಾಗಲೂ ನಿನ್ನ ಬರೋಣಕ್ಕಾಗಿ ಎದುರು ನೋಡುವವರಾಗುತ್ತಾ ಇರುವಂತೆ ಕಾಯ್ತಾ ಇರುವಂತೆ ನಿನ್ನವನ್ನು ನಡೆಸು ಕರ್ತನೆ. ನಾವು ವಾಕ್ಯಗಳನ್ನ ಧ್ಯಾನಿಸುತ್ತಲೂ ಕರ್ತನೆ ಇದರ ಕುರಿತಾಗಿ ಹೆಚ್ಚೆಚ್ಚಾಗಿ ಕಲಿಯುತ್ತಲೂ ಮತ್ತು ಅನೇಕರಿಗೆ ಇವುಗಳ ಕುರಿತಾಗಿ ನಾವು ಬೋಧಿಸಲು, ಅವರಿಗೆ ಕಲಿಸಿಕೊಡಲು, ಇನ್ನೊಬ್ಬನ ಉತ್ತೇಜಿಸಲು, ಮತ್ತೊಬ್ಬರ ನಿರೀಕ್ಷೆನ ಬಲಪಡಿಸಲು ಈ ಸೇವೆಯಲ್ಲಿ ನಮ್ಮನ್ನು ಬಲಪಡಿಸು ಸ್ವಾಮಿ. ಕೇಳುವಂತ ಪ್ರತಿಯೊಬ್ಬನ ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸ್ತಾ ನೀನೇ ಮಹಿಮೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.